ಪ್ರವೃತ್ತಿಯಿಂದಾಗಿ ಇವತ್ತು ನೇಪಾಳ ಇದ್ದಿದ್ದು ಹೊತ್ತೆದ್ದು ನಿಂತದ. ಅಲ್ಲಿ ಎಲ್ಲ ಬಡವರು, ಬಡ ಮಕ್ಕಳ, ಬಡವರ ಮಕ್ಕಳ ಸಿಟ್ಟ ಇವತ್ತು ಬೆಂಕಿಯಾಗಿ ಉರ್ಲಿಕ್ಕತ್ತದ ರೀ. ಬಾಂಗ್ಲಾದಲ್ಲೂ ಅದಾಯಿತು. ಯೂನಿಸ್ ಅವ್ರು ಬಂದ್ರಲ್ಲ, ಯೂನಿಸ್ ಖಾನ್ ಅವರು ನೊಬೆಲ್ ಪಡೆದಂಥವ್ರು. ಶ್ರೀಲಂಕಾದಲ್ಲೂ ಬದಲಾವಣೆ ಆಯಿತು, ಇಲ್ಲಿಯೂ ಬದಲಾವಣೆ ಅಂತ ಬಂದದ. ಈ ಕ್ರಾಂತಿ ಎಷ್ಟರ ಮಟ್ಟಿಗೆ ಆ ದೇಶಕ್ಕೆ ನೆಮ್ಮದಿ ಕೊಡಿಸೋದು ಗೊತ್ತಿಲ್ಲ, ಉದ್ಯೋಗ ಕೊಡಿಸೋದು ಗೊತ್ತಿಲ್ಲ. ಆದರೆ ಇದರಿಂದಾಗಿ ಅಲ್ಲಿ ಸರ್ಕಾರಗಳು ಮತ್ತಷ್ಟು ಎಚ್ಚರಗೊಳ್ಳಬೇಕಾಗಿದೆ. ಅದಕ್ಕಿಂತ ಹೆಚ್ಚಿಗೆ ಭಾರತ ಸುತ್ತಮುತ್ತ ಇರುತ್ತಂಥ ಎಲ್ಲ ದೇಶಗಳ ಮೇಲೆ ಇವತ್ತು ಮುಖ್ಯವಾಗಿ ಚೈನಾ ಮತ್ತು ಅಮೇರಿಕಾದ ಪ್ರಭಾವ ಜೋರ್ದಾರ್ ಆಗ್ಯದ. ಈ ಒಂದು ನೇಪಾಳದ ಇವತ್ತಿನ ಸ್ಥಿತಿಗೆ ಅಮೇರಿಕ ಕಾರಣ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಜೊತೆ ಚೈನಾನೂ ಕಾರಣ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಯಾಕಪ್ಪ ಅಂತಂದ್ರೆ ಇವತ್ತು ಭಾರತ ಅಮೇರಿಕ ಬಿಟ್ಟ ಚೈನಾ ಕಡೆ ವಾಲಿದ್ದರಿಂದಾಗಿ ಅಮೇರಿಕಕ್ಕೆ ಒಂದು ಜಾಗ ಬೇಕಾಗ್ಯದ. ತನ್ನ ಸೈನ್ಯ ನೋಡೋ ಸಲುವಾಗಿ ದಕ್ಷಿಣ ಏಷ್ಯಾವನ್ನು ಕಂಟ್ರೋಲ್ ಮಾಡೋ ಸಲುವಾಗಿ ಅಮೇರಿಕ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಂತ ದೊಡ್ಡ ಕಾರಣ ಹಸು. ಯಾರು ಏನೋ ಹೇಳಿ ಅವ್ರು ವಾದ ಮಾಡಲಿ, ಇಲ್ಲ ಈ ಹಸು ಸಂದರ್ಭದಲ್ಲ ಒಂದು ತುತ್ತು ರೊಟ್ಟಿ ಹಾಕಿದ್ರೆ ದೊಡ್ಡವರು ಆಗ್ತಾರೆ, ದೇವತೆ ಆಗ್ತಾರೆ, ಆ ಮಾತು ಬೇರೆ. ಆದ್ರೆ ಅದು ಹೇಳುವಂಗೆ ಆಗೋದು ಕಾರಣ ಅಲ್ಲಿ ಸರ್ಕಾರಗಳನ್ನ, ಅಲ್ಲಿ ಆಡಳಿತಗಳನ್ನ. ಅದು ಇವತ್ತು ಹಂತಕ್ಕೆ ಬಂದದ್ದು. ಮತ್ತು ನಮ್ಮ ದೇಶದಲ್ಲೂ ಅದು ಹಂತಕ್ಕೆ ಬರ್ತಾ ಇದೆ ನಿಧಾನಕ್ಕೆ. ಅದರಲ್ಲೂ ಕಳೆದ 10-11 ವರ್ಷಗಳಲ್ಲಂತೂ ಉದ್ಯೋಗ ಇಲ್ಲ. 2 ಕೋಟಿ ಉದ್ಯೋಗ ಕೊಡಿದ ನಂತರ ನಮ್ಮ ಮೋದಿಜಿಯವರು ಎಷ್ಟು ಕೊಟ್ಟರು ನಮ್ಮ ಮುಂದೆ. ಪ್ರತಿ ವರ್ಷ 2 ಕೋಟಿ ಕೊಟ್ಟಿದ್ರೆ ಇವತ್ತು ಇಡೀ ದೇಶ ನಂದನವನ ಆಗಿರ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ